ಸ್ನೇಹಿತರೆ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ ಹೆಸರಿನಲ್ಲಿ ಕೆಲವು ಪತ್ರಕರ್ತರ ಹಾವಳಿ ಹೆಚ್ಚಾಗಿದೆ. ಇದರಿಂದಾಗಿ ನೈಜ ಪತ್ರಕರ್ತರಿಗೆ ಬೆಲೆ ಇಲ್ಲದಂತಾಗಿದೆ. ಒಂದು ಸುದ್ದಿಯನ್ನು ಸಮಾಜಕ್ಕೆ ಯಾವ ರೀತಿ ತೋರಿಸಬೇಕೋ ಅದನ್ನು ಬಿಟ್ಟು ತಮ್ಮದೇ ರೀತಿಯಲ್ಲಿ ವೈಭವೀಕರಿಸಿ ಸಮಾಜದಲ್ಲಿ ಜಾತಿ ಧರ್ಮಗಳ ಹೆಸರಿನಲ್ಲಿ ದ್ವೇಷ ಬಿತ್ತುವಂತಹ ಕೆಲಸವನ್ನು ಕೆಲವು ಯೂಟ್ಯೂಬ್ ಪತ್ರಕರ್ತರು ಮಾಡುತ್ತಿರುವುದರಿಂದ ದೇಶದಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತಿದೆ. ಹಾಗಾಗಿ ಯೂಟ್ಯೂಬ್ ಪತ್ರಕರ್ತರಿಗೆ ಕಡಿವಾಣ ಹಾಕಲೇಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಎಲೆಕ್ಟ್ರಾನಿಕ್ ಮಾಧ್ಯಮಗಳವರು ಮನವಿ ಸಲ್ಲಿಸಿದ್ದಾರೆ. ಈ ವಿಚಾರವಾಗಿ ಸಿದ್ದರಾಮಯ್ಯನವರಿಗೆ ನೀವು ಯೂಟ್ಯೂಬ್ ಪತ್ರಕರ್ತರಿಗೆ ಕಡಿವಾಣ ಹಾಕಿ, ಇಲ್ಲವೇ ಅವರನ್ನು ಹದ್ದುಬಸ್ತಿನಲ್ಲಿಡಿ. ಇನ್ನು ಮುಂದೆ ಯೂಟ್ಯೂಬ್ ಪತ್ರಕರ್ತರು ಕಡ್ಡಾಯವಾಗಿ ಪರವಾನಗಿ ಪಡೆಯುವಂತೆ ಒಂದು ಆದೇಶವನ್ನು ಜಾರಿ ಮಾಡಿ ಎಂದು ಮನವಿ ಮಾಡಿದ್ದಾರೆ. ಈ ದೇಶದಲ್ಲಿ ಯೂಟ್ಯೂಬರ್ಗಳಿಗೆ ಕಡಿವಾಣ ಹಾಕಲೇಬೇಕಾ? ಹೌದು, 100% ಕಡಿವಾಣ ಹಾಕಲೇಬೇಕು. ಆದರೆ ಯಾವ ಯೂಟ್ಯೂಬ್ ಚಾನಲ್ನವರಿಗೆ ಅನ್ನುವುದಾದರೆ, ಸಮಾಜದಲ್ಲಿ ಸದಾ ಅಶಾಂತಿಯನ್ನು ಮೂಡಿಸುತ್ತಿರುವ, ಧರ್ಮಗಳ ನಡುವೆ ದ್ವೇಷವನ್ನು ಹೆಚ್ಚಿಸುತ್ತಿರುವ, ವಿಷಬೀಜ ಬಿತ್ತುತ್ತಿರುವ, ಒಂದೇ ಅಜೆಂಡಾದಡಿ ಕೆಲಸ ಮಾಡುತ್ತಾ ಸಮಾಜದ ನೆಮ್ಮದಿಗೆ ಕೊಳ್ಳಿ ಇಡುತ್ತಿರುವ ಸರ್ಕಾರವಾಗಲಿ, ಸಮಾಜವಾಗಲಿ, ಸಾರ್ವಜನಿಕ ವ್ಯವಸ್ಥೆಯಾಗಲಿ ಇದರ ವಿರುದ್ಧ ಸಂಚನ್ನು ರೂಪಿಸುತ್ತಿರುವ, ವಿನಾಕಾರಣ ಸುಳ್ಳು ಸುದ್ದಿಯನ್ನು ಸೃಷ್ಟಿಸುವ ದುರುದ್ದೇಶದ ಕಾರ್ಖಾನೆಗಳಿಗೆ ಕಡಿವಾಣ ಹಾಕಲೇಬೇಕು. ಅಂತಹ ಯೂಟ್ಯೂಬ್ ಚಾನಲ್ಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲೇಬೇಕು. ನಮ್ಮ ದೇಶದಲ್ಲಿ ಯೂಟ್ಯೂಬ್ ಪತ್ರಕರ್ತರಿಗೆ ಕಡಿವಾಣ ಹಾಕಬಹುದೇ? ಹೌದು, ಖಂಡಿತ ಕಡಿವಾಣ ಹಾಕಬಹುದು. ಯಾವುದೇ ವೇದಿಕೆ ಇರಲಿ, ಅದು ಬರವಣಿಗೆ ಮೂಲಕ ಇರಬಹುದು, ಸಾಮಾಜಿಕ ಜಾಲತಾಣ ಇರಬಹುದು, ಪತ್ರಿಕೆ ಆಗ್ಬೋದು, ಪತ್ರ ಆಗ್ಬೋದು, ಸಾರ್ವಜನಿಕ ವೇದಿಕೆ ಆಗ್ಬೋದು, ಸಾರ್ವಜನಿಕ ಸ್ಥಳ ಸೇರಿದಂತೆ ಇನ್ನಿತರ ಕಡೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಬಹುದು. ಇದು ದೇಶದ ಸಂವಿಧಾನದಲ್ಲಿ ನೀಡಿರುವ ಹಕ್ಕಾಗಿದೆ. ಆದರೆ ನಿಮ್ಮನ್ನು ಟೀಕಿಸಬಹುದು. ವಿಚಾರ ಇದ್ದರೆ ಅಥವಾ ನೀವೇನಾದರೂ ತಪ್ಪು ಮಾಡಿದರೆ, ಸಮಾಜದಲ್ಲಿ ಏನಾದರೂ ತಪ್ಪು ನಡೆಯುತ್ತಿದೆ ಎಂದು ಅನಿಸಿದರೆ ಅದು ಟೀಕೆ ಟಿಪ್ಪಣಿ ಮಾಡಬಹುದು. ಅದಕ್ಕೆ ನಮ್ಮ ಸಂವಿಧಾನ ಅವಕಾಶ ನೀಡಿದೆ. ಆದರೆ ವಿನಾಕಾರಣ ಒಬ್ಬರ ಮಾನಹಾನಿ, ರಾಜ್ಯದ್ರೋಹ, ದೇಶದ್ರೋಹ, ದೇಶಕ್ಕೆ ಮಾರಕವಾಗುವಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು, ದೇಶ ವಿರೋಧಿ ಚಟುವಟಿಕೆಗಳನ್ನು ಉತ್ತೇಜಿಸುವಂತಹ ಕೆಲಸಗಳನ್ನು ಮಾಡಿದರೆ ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುವುದಿಲ್ಲ. ಅದು ಈ ದೇಶಕ್ಕೆ ಮಾರಕ. ಈ ದೇಶದ ಕಾನೂನು ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ನಮ್ಮ ದೇಶದ ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಏನು ಹೇಳುತ್ತೆ? ನೀತಿ ನಿಯಮಗಳು ಏನಿದೆ, ಕಟ್ಟುಪಾಡುಗಳು ಏನಿದೆ, ಅದರ ಪ್ರಕಾರವೇ ಸಂವಿಧಾನಬದ್ಧವಾಗಿ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಬದ್ಧವಾಗಿ ಕೆಲಸ ಮಾಡುತ್ತಿರುವ ಯೂಟ್ಯೂಬರ್ಗಳನ್ನು ಅಥವಾ ಯೂಟ್ಯೂಬ್ ಪತ್ರಕರ್ತರಿಗೆ ಕಡಿವಾಣ ಹಾಕಬೇಕೆ? ಖಂಡಿತ ಸಾಧ್ಯವಿಲ್ಲ. ಏಕೆಂದರೆ ಎರಡು ಆಂಗಲಗಳಲ್ಲಿ ತನಿಖೆಗಳನ್ನು ನಡೆಸಿ ಯಾರು ದೇಶದಲ್ಲಿ ವಿಷಬೀಜಗಳನ್ನು ಬಿತ್ತುತ್ತಿದ್ದಾರೆ, ಯಾರು ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಲು ಕೆಲಸ ಮಾಡುತ್ತಿದ್ದಾರೆ, ಯಾರು ಒಂದೇ ಅಜೆಂಡಾದಡಿ ಕೆಲಸ ಮಾಡುತ್ತಿದ್ದಾರೆ, ಯಾರು ಸಂವಿಧಾನದ ಪ್ರಕಾರವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಪಟ್ಟಿಯನ್ನು ಸಿದ್ಧಪಡಿಸಿ ಅನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೊಂದು ಕಾನೂನು ರೂಪಿಸಲೇಬೇಕು ಅಥವಾ ಭಾರತ ಸರ್ಕಾರ ರೂಪಿಸಲೇಬೇಕು. ಇದನ್ನೇ ಎಲೆಕ್ಟ್ರಾನಿಕ್ ಮಾಧ್ಯಮದವರು ಹಾಗೂ ಪತ್ರಿಕಾ ಮಾಧ್ಯಮದವರು ಹೇಳುತ್ತಿರುವುದು. ನಾವು ಎಲೆಕ್ಟ್ರಾನಿಕ್ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮ ನಡೆಸಲು ಪರವಾನಗಿ ಪಡೆದುಕೊಂಡು ಕೋಟಿಗಟ್ಟಲೆ ಹಣವನ್ನು ಹೂಡಿ ಒಂದು ಚಾನಲ್ ನಿರ್ಮಾಣ ಮಾಡಿಕೊಂಡಿರುತ್ತೇವೆ. ಪ್ರತಿ ತಿಂಗಳು ನಮಗೆ ಕೋಟಿಗಟ್ಟಲೆ ಖರ್ಚು ಬರುತ್ತದೆ. ಇಷ್ಟೆಲ್ಲ ಬಂಡವಾಳ ಹಾಕಿ ನಾವು ಸುದ್ದಿ ಮಾಡೋದಕ್ಕೆ ಹೋದರೆ ಅದೇ ಸುದ್ದಿಯನ್ನು ಯಾರೋ ಒಬ್ಬ ಯೂಟ್ಯೂಬ್ ಚಾನಲ್ನವರು ಸಿಂಪಲ್ಲಾಗಿ ಮನೆಯಲ್ಲಿ ಕುಳಿತುಕೊಂಡು ಸುದ್ದಿ ಮಾಡಿ ನಮಗಿಂತ ಮೊದಲೇ ಅಪ್ಲೋಡ್ ಮಾಡಿರ್ತಾನೆ. ಇವಾಗೇನು ಬಿಡಿ, ಬಾತ್ರೂಮಲ್ಲಿ ಕುಳಿತುಕೊಂಡು ವಿಡಿಯೋ ಓಪನ್ ಮಾಡೋದು. ಒಂದು ಮೊಬೈಲ್ ಇದ್ದರೆ ಸಾಕು, ಅವನಿಗೆ ಇಷ್ಟ ಬಂದಂಗೆ ಲೈಕ್ ಕವರೇಜ್ ಮಾಡಿಕೊಂಡು ಸುದ್ದಿ ಮಾಡ್ತಾ ಇರ್ತಾನೆ. ನಾವು ಕೋಟಿಗಟ್ಟಲೆ ಬಂಡವಾಳ ಹಾಕಿ ಸುದ್ದಿ ಮಾಡಿದರೆ ಇವರು ಅದೇ ಸುದ್ದಿಯನ್ನು, ಅದೇ ವಿಚಾರವನ್ನು ಏನೂ ಬಂಡವಾಳವಿಲ್ಲದೆ ಮಾಡುತ್ತಾ ಇದ್ದಾರೆ. ನಾವು ಎಲ್ಲಿಗೆ ಹೋಗೋದು? ನಮ್ಮ ಪರಿಸ್ಥಿತಿ ಏನಾಗುತ್ತೆ ನೀವೇ ಹೇಳಿ ಎಂದು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಹಾಗೂ ಪತ್ರಿಕಾ ರಂಗದವರು ಹೇಳಿದ್ದಾರೆ. ಆರ್ಥಿಕವಾಗಿ ಮತ್ತು ಒಂದೇ ದಿಕ್ಕಿನಲ್ಲಿ ಯೋಚನೆ ಮಾಡಿದರೆ ಸರಿ ಅನಿಸುತ್ತದೆ. ಆದರೆ ಯೂಟ್ಯೂಬ್ ಚಾನಲ್ಗಳವರು ಕೂಡ
ಅಭಿವ್ಯಕ್ತಿಯ ಸ್ವಾತಂತ್ರ್ಯದಡಿಯಲ್ಲಿ ವಿಮರ್ಶೆಗಳನ್ನು ಮಾಡಬಹುದು, ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆಸಬಹುದು, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು ಅಂತಿದೆ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಲೈವ್ಗಳನ್ನಾಗಲಿ ತಾಜಾ ಪ್ರಚಲಿತ ವರದಿಗಳನ್ನಾಗಲಿ ಇವರು ಮಾಡಬಾರದು ಅನ್ನುವ ಒಂದು ಅಲಿಖಿತ ನಿಯಮದ ಬಗ್ಗೆ ಮಾತನಾಡುತ್ತಿದ್ದಾರೆ. ಈಗ ಸಾಮಾಜಿಕ ಜಾಲತಾಣ ವೇದಿಕೆಗಳಾದ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಇಲ್ಲೆಲ್ಲ ಲೈವ್ ಆಪ್ಷನ್ ಇದೆ. ಲೈವ್ ಕವರೇಜ್ ಮಾಡೋದಕ್ಕೆ ಅವರು ಆಪ್ಷನ್ ಕೊಟ್ಟಿದ್ದಾರೆ. ಆ ತರಹದ ನೀತಿ ನಿಯಮಗಳು ಕೆಲವು ದೇಶಕ್ಕೆ ಸಂಬಂಧಪಟ್ಟಿದೆ. ಆದರೆ ನನ್ನ ದೇಶದಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲವಾ ಅಷ್ಟು ವಿಮರ್ಶೆ ಮಾಡಬೇಕು. ಆದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ನಿಮಗೆ US ಅಂತಹ ದೇಶಗಳು, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಯೂಟ್ಯೂಬ್ ಆಗಲಿ ಇವೆಲ್ಲ US ಬೇಸ್ಡ್ ಕಂಪನಿಗಳಾಗಿವೆ. ಅವರು ಯಾವತ್ತೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡುತ್ತಾರೆ. ಅದರ ಪ್ರಕಾರ ನನ್ನ ದೇಶದಲ್ಲೂ ಕೂಡ ಲೈವ್ ಆಪ್ಷನ್ ಓಪನ್ ಆಗ್ತಾ ಇದೆ. ಅಂದರೆ ನನ್ನ ದೇಶದಲ್ಲೂ ಕೂಡ ಲೈವ್ ಮಾಡಬಹುದು ಅಲ್ವಾ? ಕಡಿವಾಣ ಬೀಳಬೇಕು. ನಿಜ ಯಾವುದಕ್ಕೆ? ರಾಜ್ಯದ್ರೋಹ, ದೇಶದ್ರೋಹ, ಸಮಾಜದ ನಡುವೆ ದ್ವೇಷವನ್ನು ಉತ್ತೇಜಿಸುವ, ಸಮಾಜದಲ್ಲಿ ಒಡಕನ್ನು ಉಂಟು ಮಾಡುವಂತಹ ಹಲವು ಅಕ್ರಮ ಚಾನಲ್ಗಳು ಸಿಗ್ತವೆ. ಅಂತಹ ಚಾನಲ್ಗಳನ್ನು ಪತ್ತೆ ಹಚ್ಚಬೇಕಿದೆ. ದೇಶ ರಕ್ಷಣೆ, ದೇಶಭಕ್ತಿ ಹೆಸರಿನಲ್ಲಿ ಸಮಾಜದಲ್ಲಿ ಒಡಕನ್ನುಂಟು ಮಾಡುವಂತಹ ಅಕ್ರಮ ಯೂಟ್ಯೂಬ್ ಚಾನಲ್ಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇವೆ. ಅದನ್ನು ಫೋಕಸ್ ಆಗಿ ಕಾನೂನನ್ನು, ಪರವಾನಗಿಯನ್ನು ಏರುವ ನೆಪದಲ್ಲಿ ಅಕ್ರಮ ಚಾನಲ್ಗಳನ್ನೆಲ್ಲ ರಕ್ಷಣೆ ಮಾಡಿ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಯಾರು ನಿಜವಾಗಿ ದುಡಿಯುತ್ತಾರೋ ಅವರನ್ನು ಕಟ್ಟಿಹಾಕುವ ಪ್ರಯತ್ನ ಮಾಡಬೇಡಿ. ಯಾಕೆಂದರೆ ಇವತ್ತು ಸಾರ್ವಜನಿಕ ಹಾಗೂ ಸರ್ಕಾರಿ ವ್ಯವಸ್ಥೆ ಹೆಚ್ಚು ಕಡಿಮೆ ಒಂದೇ ತರಹ ಇರುವುದರಿಂದ ಎಲ್ಲರಿಗೂ ಹೇಳ್ತಾ ಇಲ್ಲ. ಸಾರ್ವಜನಿಕರು ಯಾವತ್ತೂ ಗೊಂದಲದಲ್ಲಿಯೂ ಇರೋದು. ಆದರೆ ಸಾರ್ವಜನಿಕರನ್ನು ದಿಕ್ಕು ತಪ್ಪಿಸುವ ವ್ಯವಸ್ಥೆ ಸಾರ್ವಜನಿಕವಾಗಿಯೂ ಇದೆ, ಸರ್ಕಾರಿ ಆಡಳಿತದ ಯಂತ್ರದಲ್ಲಿಯೂ ಇದೆ. ಹಾಗಾಗಿ ಅವರಿಗೆ ಕಾನೂನು ರೂಪಿಸುವುದಕ್ಕೋಸ್ಕರ ಯಾರು ಸಮಾಜವನ್ನು ಒಡೆಯುತ್ತಾರೋ ಅವರಿಗೆ ಕಾನೂನು ರೂಪಿಸುವ ನೆಪದಲ್ಲಿ ಇನ್ನೊಬ್ಬರಿಗೆ ಕಡಿವಾಣ ಹಾಕಲೇಬೇಕು. ಇವತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ, ಇವತ್ತಿನ ಪತ್ರಿಕಾ ರಂಗವಾಗಲಿ ಅವರ ಕೆಲಸವನ್ನು ಅವರು ಚಾಚು ತಪ್ಪದೆ ಮಾಡಿದ್ದರೆ, ಅಂದರೆ ನಿಯತ್ತಾಗಿ ಮಾಡಿದ್ದರೆ ಸಮಾಜದಲ್ಲಿ ಭೇದ ಭಾವ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ಭೇದ ಭಾವಗಳಿಲ್ಲದೆ ಓಲೈಕೆ ಪತ್ರಿಕೋದ್ಯಮ ಮಾಡದೇ ಇದ್ದಿದ್ದರೆ ಇವತ್ತು ಈ ಪ್ರಮಾಣದಲ್ಲಿ ಯೂಟ್ಯೂಬ್ ನ್ಯೂಸ್ ಚಾನೆಲ್ಗಳು ಹುಟ್ಟುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ಎಲ್ಲರೂ ಸರಿಯಾಗಿ ಕೆಲಸ ಮಾಡುತ್ತಿದ್ದರೆ ಅವರ ವಿರುದ್ಧವಾಗಿ ಅಥವಾ ಅವರು ಮಾಡುವಂತಹ ಕೆಲಸ ಸರಿಯಿಲ್ಲ ಅನ್ನುವ ಕಾರಣಕ್ಕೆ ಸರಿಯಾದ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿ ಬಂಡವಾಳವಿಲ್ಲದೆ ಯೂಟ್ಯೂಬ್ ಚಾನಲ್ಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇನ್ನು ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಅಂದರೆ ಖರ್ಚು ಇದ್ದೇ ಇರುತ್ತೆ. ಕರೆಂಟ್ ಬಿಲ್ ಕಟ್ಟಬೇಕು, ಎಡಿಟರ್ಗಳಿಗೆ ಕಾಸು ಕೊಡಬೇಕು, ಕ್ಯಾಮ್ರಾಮ್ಯಾನ್ ಹಾಗೂ ವರದಿಗಾರರಿಗೆ ಸಂಬಳ ಕೊಡಬೇಕು. ಒಬ್ಬರು ಮಾಡಿದರೂ 10 ಜನ ಮಾಡಿದರೂ ಖರ್ಚು ಬಂದೇ ಬರುತ್ತೆ. ಹೊಟ್ಟೆಗೆ ಅನ್ನ ತಿನ್ನಬೇಕಲ್ವೇ? ಯಾರೂ ಕೂಡ ಉಚಿತವಾಗಿ ಊಟ ಹಾಕೋದಿಲ್ಲ. ಆದರೆ ನಾವು ಕೋಟಿಗಟ್ಟಲೆ ಖರ್ಚು ಮಾಡುತ್ತೇವೆ. ನೀವು ಕೋಟಿ ಮಾಡಬಹುದು, ಆದರೆ ನೀನು ಕೋಟಿ ಖರ್ಚು ಮಾಡಿ ಸಮಾಜಕ್ಕೆ ಸುಳ್ಳು ಸುದ್ದಿ ಎಂಬ ಬೋಟಿ ಕೊಟ್ಟರೆ ಏನು ಲಾಭ? ಅದು ಕೂಡ ದ್ವೇಷವೆಂಬ ಗುರಾಣಿಯನ್ನು ಹಿಡಿದುಕೊಂಡು ಕೆಲಸ ಮಾಡುತ್ತಿದ್ದರೆ, ಅಭಿವ್ಯಕ್ತ ಸ್ವಾತಂತ್ರ್ಯ ಅವಕಾಶ ಕಲ್ಪಿಸಿಕೊಟ್ಟರೆ ಅದಕ್ಕೆ ನಮ್ಮ ದೇಶದ ಕಾನೂನು, ನಮ್ಮ ದೇಶದ ಸಂವಿಧಾನ ಅವಕಾಶ ಕಲ್ಪಿಸಿದಾಗ ಖಂಡಿತವಾಗಿಯೂ ಆಡುತ್ತಾರೆ. ಇದಕ್ಕೆ ಕಡಿವಾಣ ಹಾಕೋದು ಅಷ್ಟು ಸುಲಭ ಅಲ್ಲ. ನೀತಿ ನಿಯಮಗಳು, ಕಟ್ಟುಪಾಡುಗಳು ಇಂತಿಂತಹ ವಿಚಾರಕ್ಕೆ ಅಂತ ಹಾಕಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಪರವಾನಗಿ ಪಡೆದುಕೊಂಡು ಮುಂದೆ ಹೋಗ್ತಾರೆ. ಭಾರತೀಯ ಸಂವಿಧಾನ ಆರ್ಟಿಕಲ್ 19(1)(a) ಅಡಿಯಲ್ಲಿ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಮೂಲಭೂತ ಹಕ್ಕಾಗಿ ಅನುಮೋದಿಸಲಾಗಿದೆ. ಇದು ಭಾರತದ ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಒಂದು. ಹಾಗಂತ ಈ ಹಕ್ಕು ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯವಲ್ಲ. ರಾಜ್ಯದ ಭದ್ರತೆ, ವಿದೇಶಿ ರಾಷ್ಟ್ರಗಳೊಂದಿಗೆ ಸ್ನೇಹಪೂರ್ಣ ಸಂಬಂಧ, ಸಾರ್ವಜನಿಕ ಶಿಸ್ತು ಮತ್ತು ನೈತಿಕತೆ, ನ್ಯಾಯಾಂಗ ನಿಂದನೆ, ರಾಜ್ಯದ ಭದ್ರತೆ, ಮಾನಹಾನಿ, ಅಪರಾಧಕ್ಕೆ ಪ್ರಚೋದನೆ, ಭಾರತದ ಪೂರ್ಣಾಧಿಪತ್ಯ ಮತ್ತು ಸಮಗ್ರತೆ 137 ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಖಂಡಿತವಾಗಲೂ ಸರ್ಕಾರ ಅದಕ್ಕೆ ಕಡಿವಾಣ ಹಾಕಬಹುದು. ಅಕ್ರಮ ಸಕ್ರಮ ಅಂತ ಅಲ್ಲ, ಎಲ್ಲ ಚಾನಲ್ಗಳನ್ನು ವಿಮರ್ಶೆಗೊಳಪಡಿಸಬೇಕು.
ಯಾರು ದ್ವೇಷದ ಹೆಸರಿನಲ್ಲಿ ದೇಶ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ರಾಷ್ಟ್ರೀಯತೆ ಹೆಸರಲ್ಲಿ ರಾಷ್ಟ್ರ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ, ಯಾರು ನೈತಿಕತೆ ಹೆಸರಲ್ಲಿ ಅನೈತಿಕತೆ ಮಾಡ್ತಾ ಇದ್ದಾರೆ, ಯಾರು ಸಮಾಜಕ್ಕೆ ಕೆಡುಕುಂಟು ಮಾಡ್ತಾ ಇದ್ದಾರೆ, ಯಾರು ಸಮಾಜಕ್ಕೆ ಕೇಡನ್ನು ಬಯಸುತ್ತಾ ಇದ್ದಾರೆ, ಯಾರು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕದಡುತ್ತಾ ಇದ್ದಾರೆ, ಈ ಆಧಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಒಂದು ತನಿಖೆಯ ತಂಡವನ್ನು ರಚಿಸಿ ಎಲ್ಲ ಯೂಟ್ಯೂಬ್ ಚಾನಲ್ಗಳು, ಯೂಟ್ಯೂಬ್ ಪತ್ರಕರ್ತರು ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲಸ ಮಾಡುತ್ತಿರುವ ಪತ್ರಕರ್ತರನ್ನು ವಿಮರ್ಶೆಗೊಳಪಡಿಸಿ ಯಾರು ಸಮಾಜದಲ್ಲಿ ದ್ವೇಷ, ಅಶಾಂತಿ, ಶಾಂತಿ ಕದಡಲು ಯತ್ನಿಸುತ್ತಿದ್ದಾರೋ ಅಂಥವರಿಗೆ ಕಡಿವಾಣ ಹಾಕಲೇಬೇಕಿದೆ. ಆಮೇಲೆ ಲೈಸೆನ್ಸ್ ಕೊಡುವುದು ಇದ್ದೇ ಇರುತ್ತೆ. ಅದಕ್ಕೆಲ್ಲ ತಮ್ಮ ಪ್ರಭಾವ ಬೀರಿ ಲೈಸೆನ್ಸ್ ಮಾಡಿಸಿಕೊಂಡು ಬಿಡ್ತಾರೆ. ಇನ್ನು ಕೆಲವರಿಗೆ ಸೆಲೆಕ್ಟ್ ಮಾಡಿ ಲೈಸೆನ್ಸ್ ಕೊಡುವ ಕೆಲಸ ಸಹ ಆಗುತ್ತದೆ. ಜೊತೆಗೆ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ಅದನ್ನು ಪಡೆದುಕೊಳ್ಳುವಷ್ಟು ಬುದ್ಧಿವಂತರು ಹಾಗೂ ಸಮರ್ಥರಾಗಿರುತ್ತಾರೆ. ಆದರೆ ಯಾರು ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಿದ್ದಾರೋ, ಸಮಾಜಕ್ಕೆ ವಿರುದ್ಧವಾಗಿ ಕೆಲಸ ಮಾಡುತ್ತಿದ್ದಾರೋ ಇದರ ಬಗ್ಗೆ ವಿಮರ್ಶೆ ಮಾಡಲೇಬೇಕು. ಇದರ ಬಗ್ಗೆ ತನಿಖೆ ನಡೆಸಲೇಬೇಕು. ಎಲೆಕ್ಟ್ರಾನಿಕ್ ಮಾಧ್ಯಮದವರು ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವ ಮನವಿ ಅವರ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣ ಒಂದು ಹಂತದಲ್ಲಿ ನಿಜಾನೇ ಅನಿಸಿದರೆ ಅವರ ಆತಂಕವನ್ನು ಇನ್ನೊಂದು ಆಂಗಲ್ನಲ್ಲಿ ಚರ್ಚೆ ಮಾಡಬೇಕಾಗುತ್ತದೆ. ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಹುತೇಕರು ಸಮಾಜದಲ್ಲಿ ವಿಷಬೀಜ ಬಿತ್ತುವ ಕೆಲಸ ಮಾಡುತ್ತಿದ್ದಾರೆ. ಇನ್ನೂ ಯೂಟ್ಯೂಬ್ಗಳಲ್ಲೂ ಸಹ ಅದೇ ಕೆಲಸವನ್ನು ಮಾಡುತ್ತಿದ್ದಾರೆ. ಅವ್ರಿಗೂ ಲೈಸೆನ್ಸ್ ಇದೆ, ಇವರಿಗೂ ಲೈಸೆನ್ಸ್ ಇದೆ. ಇಬ್ಬರಿಗೂ ಸಂವಿಧಾನ ಲೈಸೆನ್ಸ್ ಕೊಟ್ಟಿದೆ. ಇಬ್ಬರೂ ಸಹ ಲೈಸೆನ್ಸ್ ಪ್ರಕಾರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ತನಿಖೆ ಆಗಬೇಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಎಲೆಕ್ಟ್ರಾನಿಕ್ ಮಾಧ್ಯಮದವರು ಸಲ್ಲಿಸಿರುವ ಮನವಿಯನ್ನು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಳಿ. ಆದರೆ ವೈಯಕ್ತಿಕವಾಗಿ ಗುರಿಯನ್ನಾಗಿಸುವ ಕಾನೂನು ರೂಪಿಸುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡಿದೆ ಸಮಾಜವಾದಿ ವ್ಯವಸ್ಥೆ. ಅದಕ್ಕೆ ಪೂರಕವಾಗಿ ಪ್ರಾಮಾಣಿಕ ತನಿಖೆ ಮಾಡಿ ಒಂದು ಒಳ್ಳೆಯ ಫಲಿತಾಂಶ ಬರುತ್ತದೆ. ನಮಸ್ಕಾರ.